ಸ್ನೇಹಿತರೆ, ಪಬ್ಲಿಕ್ ಟುಡೇಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಕೇಸರಿ ಪತ್ರಿಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳಲು ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಸ್ನೇಹಿತರೆ, ಕೇಸರಿ ಒಂದು ಮರಾಠಿ ದಿನಪತ್ರಿಕೆಯಾಗಿದ್ದು ಇದು 1881ರಲ್ಲಿ ಭಾರತೀಯ ಸ್ವತಂತ್ರ ಚಳುವಳಿಯ ಪ್ರಮುಖ ನಾಯಕ ಲೋಕಮಾನ್ಯ ಬಾಲ ಗಂಗಾಧರ ತಿಲಕರಿಂದ ಸ್ಥಾಪಿಸಲ್ಪಟ್ಟಿತು. ಈ ವೃತ್ತಪತ್ರಿಕೆ ಭಾರತೀಯ ರಾಷ್ಟ್ರೀಯ ಸ್ವತಂತ್ರ ಚಳುವಳಿಯ ಒಂದು ಭಾಗವಾಗಿ ಬಳಸಲ್ಪಟ್ಟಿತ್ತು ಮತ್ತು ಕೇಸರಿ, ಮರಾಠ ಟ್ರಸ್ಟ್ ಮತ್ತು ತಿಲಕರ ವಂಶಸ್ಥರು ಇದನ್ನು ಪ್ರಕಟಿಸಿದರು ಎಂದು ಹೇಳಲಾಗಿದೆ. ಸ್ನೇಹಿತರೆ, ಇದರ ಸ್ಥಾಪನೆ 1881 ಮರಾಠಿ ಭಾಷೆಯಲ್ಲಿದೆ. ಸ್ನೇಹಿತರೆ, ಬಾಲ ಗಂಗಾಧರ್ ತಿಲಕ್ ಅವರು ಎರಡು ಪತ್ರಿಕೆಗಳಾದ ಕೇಸರಿ ಮತ್ತು ಮರಾಠಿ ಮತ್ತು ಮರಾಠ ಎಂಬ ಕೇಸರಿವಾಡ, ನಾರಾಯಣಪೇಟ್, ಪುಣೆಯಿಂದ ಇಂಗ್ಲಿಷಿನಲ್ಲಿ ಪ್ರಕಟಿಸುತ್ತಿದ್ದರು ಎಂದು ಹೇಳಲಾಗಿದೆ. ಅಗಾಕರ್ ಮತ್ತು ತಿಲಕರಿಂದ ಪತ್ರಿಕೆಗಳು ಮೂಲತಃ ಸಹಕಾರವಾಗಿ ಪ್ರಾರಂಭಿಸಲ್ಪಟ್ಟಿತು ಎಂದು ಹೇಳಲಾಗಿದೆ. ಸ್ನೇಹಿತರೆ, ಈ ಆರಂಭಿಕ ವರ್ಷಗಳನ್ನು ಹೇಳುವುದಾದರೆ ಕೇಸರಿ ಸಂಪಾದಕರಲ್ಲಿ ಹಲವಾರು ಸ್ವತಂತ್ರ ಯೋಧರು ಮತ್ತು ಸಾಮಾಜಿಕ ಕಾರ್ಯಕರ್ತರು, ಸುಧಾರಕರು ಹಾಗೂ ಚಿಪ್ಲೂನರ್ ಮತ್ತು ತಿಲಕ್ ಮೊದಲಾದವರು ಸೇರಿದ್ದಾರೆ. 1887ರಲ್ಲಿ ಅಗಾಕರ್ ತಮ್ಮ ಸ್ವಂತ ಸುದ್ದಿ ಪತ್ರಿಕೆಯಾದ ಸುಧಾಕರ್ ಅನ್ನು ಪ್ರಾರಂಭಿಸಲು ಕೇಸರಿಯನ್ನು ಬಿಟ್ಟು ನಂತರದ ದಿನಗಳಲ್ಲಿ ತಿಲಕ್ ತಮ್ಮದೇ ಆದ ಪತ್ರಿಕೆಯನ್ನು ಪ್ರಕಟಿಸಿದರು ಎಂದು ಹೇಳಲಾಗಿದೆ. ಸ್ನೇಹಿತರೆ, ಇಷ್ಟು ವಿಶೇಷವನ್ನು ನಾವು ಹೇಳಲು ನಾವು ಪ್ರಯತ್ನವನ್ನು ಮಾಡುತ್ತೇವೆ. ಸ್ನೇಹಿತರೆ, ಕೇಸರಿ ಪತ್ರಿಕೆ ಒಂದು ಬಾರ್ಡರ್ ಅಂದರೆ ಎರಡು ರಾಜ್ಯಗಳ ನಡುವೆ ಇರುವ ಪತ್ರಿಕೆಯಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಸ್ನೇಹಿತರೆ, ಧನ್ಯವಾದಗಳು.